really. In this video, we'll talk about action camera. Yes, because a lot of the people are interested in buying action camera, and what are my thoughts and how to buy an action camera. Just a guide. Okay, ಇದು ಒಂದು ಗೈಡ್. ಇಲ್ಲಿ ಯಾವುದೇ ಥರದ ನಾನು ಯಾವುದೋ ಕಂಪನಿನ ರೆಕಮೆಂಡೇಶನ್ ಕೂಡ ಮಾಡ್ತಾ ಇಲ್ಲ, ಅಥವಾ ಇದನ್ನೇ ಬೈ ಮಾಡಿ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಆರ್ ಎನಿ ಕಂಪ್ನಿ ಇಸ್ ನಾಟ್ ಸ್ಪಾನ್ಸರಿಂಗ್. ಓಕೆ, ಇದು ಸ್ಪಾನ್ಸರ್ ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಲುಕ್ ಎಟ್ ಮೈ ಸಬ್ಸ್ಕ್ರೈಬರ್ಸ್, ಅಷ್ಟರ ಜನರಿಗೆಲ್ಲ ಸ್ಪಾನ್ಸರ್ಸು ಯಾರು ಮಾಡೋದಿಲ್ಲ. Okay, okay. So when you are buying an action camera, ಏನಾದರೂ ನೀವು ಯೂಟ್ಯೂಬಲ್ಲಿ ವಿಡಿಯೋನ ನೋಡಿರ್ಬೋದು, ಈ ರೀತಿ GoPro ಕಂಪನಿಯವ್ರದ್ದೇ ವಿಡಿಯೋ ನೀವು ನೋಡಿರ್ಬೋದು. ತುಂಬ ನೋಡಲಿಕ್ಕೂ ಕೂಡ ಇಟ್ಸ್ ಲುಕ್ಸ್ ಸಿನೆಮ್ಯಾಟಿಕ್ ಆ್ಯಂಡ್ ಇಟ್ಸ್ ಪಂಪ್ಸ್ ದಿ ಅಡ್ರೆನಲಿನ್. ಓಕೆ, ಸೊ ಆ ವಿಡಿಯೋ ನೋಡಿದಾಗ ಕೂಡ ನಿಮ್ಗೆ ಅನ್ಸುತ್ತೆ ಇವನ್ ನಾನು ಕೂಡ ಒಂದು ಆ್ಯಕ್ಷನ್ ಕ್ಯಾಮ್ರಾವನ್ನು ಬೈ ಮಾಡಬೇಕು ಅಂತ ಅನಿಸಿರ್ಬೋದು ನಿಮಗೆ. ಎಸ್, ಲಾಟ್ ಆಫ್ ಪೀಪಲ್ ಹ್ಯಾವ್ ದ ಸೇಮ್ ಫೀಲಿಂಗ್. ಸೊ ಅದನ್ನು ನೀವು ನೋಡ್ಕೊಂಡು ಏನಾದರೂ ಅಮೆಝಾನ್ ಆರ್ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಹಾಕಿದಾಗ ಆವಾಗ ನಿಮ್ಗೆ ರಿಯಲ್ ಪ್ರೈಸ್ ಎಷ್ಟು ಅಂತ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ನೀವು ಸ್ವಲ್ಪ ಆಗ್ಬೋದು. ಬಟ್ there are lot of other Chinese brands also there for action camera. ನಿಮ್ಗೆ ಏನಂತಂದರೆ ಒಂದು 700 800 ಬಿಲೋ 1000 ರೂಪೀಸಿಂದ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಮಿಡ್ ರೇಂಜಲ್ಲಿ 5000 ರೂಪೀಸು, 6000 ರೂಪೀಸು, 8000, 9000 ಈ ರೀತಿಯೂ ಕೂಡ ಇದೆ. ಸೊ ವಿಚ್ ಒನ್ ಶುಡ್ ಐ ಬೈ ಆರ್ ವಿಚ್ ಒನ್ ಶುಡ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಫಾರ್ ಯು. ಓಕೆ, ಏನಿದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಅ ಬೈಕರ್ ಆರ್ ಆ್ಯಕ್ಷನ್ ಕಡೆ ನೀವು ಜಾಸ್ತಿ ಇದು ಮಾಡ್ತೀರ, ಅವ್ರು ಔಟ್ಸೈಡ್ ನಿಮ್ಮದು ವಿಡಿಯೋ ಮಾಡುವಂಥದ್ದು ಅಥವಾ ಆ ರೀತಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅವಾಗ ನೀವು ಆ್ಯಕ್ಷನ್ ಕ್ಯಾಮ್ರಾನ ಪ್ರಿಫೇರ್ ಮಾಡಿ. ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ದಿಸ್ ಟೈಪ್ ಆಫ್ ಎನ್ವೈರ್ಮೆಂಟಲ್ಲಿ ನೀವೇನು ಆ್ಯಕ್ಷನ್ ಕ್ಯಾಮ್ರಾ ಪ್ರಿಫೇರ್ ಮಾಡಿದ್ರೆ ಐ ಥಿಂಕ್ ನೋ ಯೂಸ್. ಇಟ್ ಇಸ್ ಬೆಟರ್ ಟು ಯೂಸ್ ಯುವರ್ ಸ್ಮಾರ್ಟ್ಫೋನ್. ನಿಮ್ಮ ಮೊಬೈಲನ್ನು ಯೂಸ್ ಮಾಡ್ಕೊಂಡು ನೀವು ಶೂಟ್ ಮಾಡೋದು ಬೆಸ್ಟು. ಬಟ್ ಆ್ಯಕ್ಷನ್ ಕ್ಯಾಮ್ರಾ ಎಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಅಂಡರ್ ವಾಟರ್ ಸೀನನ್ನು ಕ್ಯಾಪ್ಚರ್ ಮಾಡೋದಿದ್ರೆ, ಅಥವಾ ನೀವು ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡೋದಿದ್ರೆ, ಅಥವಾ ನದಿಯಲ್ಲಿ ಆ ರೀತಿ ಏನಾದ್ರು ಇದ್ದರೆ, ಅಥವಾ ನಿಮ್ದು ಸ್ವಲ್ಪ ಈಗ ವ್ಲಾಗಿಂಗ್ ಮಾಡ್ತಾಯಿದ್ರೆ, ಬೈಕಿಂಗ್ ವ್ಲಾಗ್ ಮಾಡ್ತಾಯಿದ್ರೆ, ಸೊ ಆನ್ ದ್ಯಾಟ್ ಪರ್ಪಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾಕಂತಂದರೆ ನೀವು ದೊಡ್ಡ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋನ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಮೊಬೈಲ್ ಇದೆಯಲ್ಲ, ಮೊಬೈಲಲ್ಲಿ ಕೂಡ ನೀವು ಮಾಡ್ಬೋದು. ಬಟ್ ದ ಓನ್ಲಿ ಮೇನ್ ಪ್ರಾಬ್ಲಮ್ ಈಸ್ ದ್ಯಾಟ್ ವಾಟರ್ ಪ್ರೂಫಿಂಗ್. ಓಕೆ, ಏನಂತಂದರೆ ಯಾವುದೇ ಮೊಬೈಲ್ ಆದರೂ ಕೂಡ ನಿಮಗೆ ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ರಿಮೆಂಬರ್, ಇವನ್ ಐಫೋನ್ ಆಗಿರಲಿ ಅಥವಾ ಸ್ಯಾಮ್ಸಂಗ್ ಇರಲಿ, ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಅಲ್ಲ. ಓಕೆ, ಅಲ್ಲಿ ನಿಮಗೆ ಒಂದು ನೀರೊಳಗೆ ಹಾಕಿಂಗ್ ತೆಗಿತಾರೆ ಬಿಟ್ಟರೆ ಅದು ಇಂತಿಷ್ಟು ಡೀಪ್ ಅಂತಿರುತ್ತೆ, ಆಯಿತಾ, ಅಂತರಲ್ಲೂ ಕೂಡ ಇರುತ್ತೆ. ನೀವು ಅದನ್ನು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ, IP68 ರೇಟಿಂಗ್ ಅಂತೇಳಿ. ಬಟ್ ನಿಮಗೆ ಔಟರ್ ಕೇಸ್ ಏನಾದ್ರು ಇದ್ದರೆ ಮಾತ್ರ ಅವಾಗ ನಿಮಗೆ ಇದು ವಾಟರ್ ಪ್ರೂಫ್ ಆಗುತ್ತೆ ಅಂತೇಳಿ. ಅವಾಗ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಒಂದು ವೇಳೆ ಬಿದ್ದು ಹೊತ್ತಾಕಿದ್ರು ಕೂಡ ಏನಾದ್ರು ಆದರೂ ಕೂಡ ಆ ಕೇಸಿಗೆ ಎಫೆಕ್ಟ್ ಆಗುತ್ತೆ. ಕೇಸನ್ನು ಚೇಂಜ್ ಮಾಡ್ಕೊಂಡು ನೀವು ಬೇರೆ ಯೂಸ್ ಮಾಡ್ಬೋದು. ಸೊ ನಾವು ಕಮ್ ಟು ದಿ ವಿಚ್ ಆ್ಯಕ್ಷನ್ ಕ್ಯಾಮ್ರಾ ಶುಡ್ ಐ ಬೈ. ಏನಾದರೂ ನೀವು ನಿಮಗೇನು ಜಸ್ಟ್ ನೋಡಬೇಕು ಆ್ಯಕ್ಷನ್ ಕ್ಯಾಮ್ರಾ ಹೇಗೆ ಅನಿಸುತ್ತೆ, ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದರೆ, ನಿಮ್ಗೆ ಜಾಸ್ತಿ ಹಣವನ್ನು ಸ್ಪೆಂಡ್ ಮಾಡಬಾರ್ದು ಅಂತ ಹೇಳಿದರೆ ನೀವು ಆ 1000 ರೂಪೀಸ್ಗಿರುವಂಥ ಆ್ಯಕ್ಷನ್ ಕ್ಯಾಮ್ರಾವನ್ನು ತಗೊಳ್ಳಿ. ಅದರಲ್ಲೂ ಕೂಡ ಏನಂತಂದರೆ ಜಾಸ್ತಿ ಎಕ್ಸಸರೀಸ್ ಸಿಗುವಂಥದ್ದು, ಈವನ್ ವಾಟರ್ ಪ್ರೂಫ್ ಕೇಸಿಂಗ್ ಇರುವಂಥದ್ದನ್ನೇ ತಗೊಳ್ಳಿ ಅಂತ ಹೇಳೋದು ನನ್ನ ರೆಕಮೆಂಡೇಷನ್. ಯಾಕಂತಂದರೆ ಅದೇ ಮೇನ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವಾಟರ್ ಪ್ರೂಫಿಂಗೇ ಮೇನ್. ಅದೇ ಇಲ್ಲ ಅಂತಂದರೆ ನೋ ಯೂಸ್. ಸೊ ಆ ಥರ ಇರುವಂಥದ್ದನ್ನು ಹೆಚ್ಚಾಗಿ ತಗೊಳ್ಳಿ. ಈವನ್ ನೀವೇನಾದರೂ ಮಿಡ್ ರೇಂಜಲ್ಲಿ ಏನಾದರೂ ಇದೆ, ನಾನು ಒಂದು 5000 ರೂಪೀಸ್ ಸ್ಪೆಂಡ್ ಮಾಡ್ತೀನಿ ಅಂತಂದರೆ ಈ sjcam ಇದೆ. ಆನಂತರ ಪ್ರೋಕಸ್ ಕಂಪ್ನಿದು ಕೂಡ ಇದೆ 3000 ರೂಪೀಸ್ಗೆ, ನಿಮ್ಗೆ ಆ ಸ್ಕ್ರೀನಲ್ಲಿ ಕೂಡ ಕಾಣಿಸ್ತೀನಿ. ಸೊ ಅದು ನೀವು ಕೂಡ ಬೈ ಮಾಡ್ಬೋದು. ರಿಮೆಂಬರ್, ದ ಮೇನ್ ಥಿಂಗ್ ಈಸ್ ದ ಕವರ್ ಇರಬೇಕು ಅಂತೇಳಿ. ಒಂದು ವೇಳೆ ಕವರ್ ಇಲ್ಲ, ವಾಟರ್ ಪ್ರೂಫ್ ಕೇಸಿಂಗೇ ಇಲ್ಲ ಅಂತಂದರೆ ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾ ತಗೊಂಡು ಏನು ಪ್ರಯೋಜನ ಇಲ್ಲ ಅಂತ ಹೇಳಿ, ದೇರ್ ಇಸ್ ನೋ ಯೂಸ್. ಹಾಗೆ ಮತ್ತೊಂದು ಕಂಪ್ನಿ ಇದೆ 9000 ರೂಪೀಸ್ಗೆ ಅಂತೇಳಿ ಈ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ. ಅದು ನಿಮಗೆ 4K 60 FPS ಕೂಡ ಮಾಡುತ್ತೆ ಅಂತ ಹೇಳುತ್ತೆ. ಅಲ್ಲಿ ಏನಂತಂದರೆ ಕವರ್ ಇಲ್ಲದೇ ಇರುವಂಥ ಕ್ಯಾಮ್ರಾಕ್ಕೆ 9999 ವಿತ್ ಕವರ್ ಆ್ಯಡ್ ಮಾಡೋದು ಎಷ್ಟಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವನ್ ಅಲ್ಲಿ ಪ್ರೈಸು ಕೂಡ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದು ಕಡಿಮೆ ಇದೆ, ಸ್ಪೆಸಿಫಿಕೇಷನ್ ತುಂಬ ಜಾಸ್ತಿ ಇದೆ ಅಂತ ನೀವು ಆರ್ಡರ್ ಹಾಕೊಂಡು ನಂತರ ನೀವು ಕವರನ್ನೇ ಮಿಸ್ ಮಾಡಿದೆ, ನೋ ಯೂಸ್. ಅದಕ್ಕೋಸ್ಕರ ಅದು ಕೂಡ ನಿಮ್ಮ ತಲೆಯಲ್ಲೇ ಇರಲಿ. ಹಾಗಿದ್ರೆ ಫ್ಲಾಗ್ಶಿಪ್ ಯಾವುದು, ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಯಾವುದು ಅಂತಂದರೆ ದಟ್ ಇಸ್ GoPro ಇನ್ ಮೈ ಒಪಿನಿಯನ್. ಓಕೆ, ಯಾಕಂತಂದರೆ GoPro ಮೊದಲಿಂದನೂ ಕೂಡ ಮಾರ್ಕೆಟಲ್ಲಿದೆ. ಆ್ಯಂಡ್ ಇವನ್ Hero 9 ಕೂಡ ಸದ್ಯ ಲಾಂಚ್ ಆಗಿದೆ. ಸೊ ಅದು ತುಂಬ ಕ್ಲಿಯರಿಟಿ ಆ್ಯಂಡ್ ಬೆಸ್ಟ್ ಲುಕಿಂಗ್ ವಿಡಿಯೋನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ. 4K at 60 FPS ಕೂಡ ಮಾಡುತ್ತೆ. ಹಾಗೆ ನಿಮಗೆ ಹೈಪರ್ ಸ್ಮೂತ್ ವಿಡಿಯೋನು ಕೂಡ ಅವೈಲೇಬಲ್ ಮಾಡುತ್ತೆ ಅಂತೇಳಿ. ಈವನ್ ಅದು ಈಗ ವ್ಲಾಗಿಂಗ್ ಮಾಡಲಿಕ್ಕೆ ಕೂಡ ಬೆಸ್ಟ್ ಅಂತೇಳಿ, ಯಾಕಂದರೆ ಫ್ರಂಟು ಕೂಡ ನಿಮಗೆ ಸ್ಕ್ರೀನ್ ಕೂಡ ಸಿಗ್ತಾ ಇದೆ ಅಂತೇಳಿ. ಸೊ ಅದರ ಪ್ರೈಸು 41,000 ರೂಪೀಸ್ ಇದೆ. ಅದು ಏನಂತಂದರೆ ಬರೀ ಕ್ಯಾಮ್ರಾಗೆ, ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಆಕ್ಸೆಸರೀಸನ್ನು ಹಾಕೊಳ್ಳಿಕ್ಕೆ ಹೋದರೆ ಮತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ಕನ್ನು ಮಾಡಿ. ಆ್ಯಂಡ್ ನೀವು ಆ ರೀತಿ ಹೆವಿ ಸ್ಪೆಂಡ್ ಮಾಡ್ತೀರಂದ್ರೆ ಮಾತ್ರ
ಅದನ್ನು ಬೈ ಮಾಡಿ. ಇಲ್ಲ ಅಂತಂದರೆ DJI ಕಂಪ್ನಿದು ಕೂಡ ಇದೆ ಒಂದು ಆ್ಯಕ್ಷನ್ ಕ್ಯಾಮ್ರಾ, ಅದನ್ನು ಕೂಡ ನೀವು ನೋಡ್ಬೋದು ಅಂತೇಳಿ. ದರ್ ಆರ್ ಲಾಟ್ ಆಫ್ ಆಪ್ಷನ್. ಬಟ್ ನೀವೇನಾದರೂ ಆ ಥರ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಆ GoProವನ್ನು ಬೈ ಮಾಡಿ ಅಂತೇಳಿ. ಆ್ಯಂಡ್ ನೀವು GoProವನ್ನು ಬೈ ಮಾಡಿದ ಕೂಡಲೇ ಈ ನಾ ಕಾಣಿಸಿದ್ನಲ್ಲ ಇಂಟ್ರೋ ವಿಡಿಯೋ, ಆ ರೀತಿಯಾದಂಥ ಏನೋ ಕ್ಲಾರಿಟಿ, ಆ ರೀತಿಯಾದಂಥ ಸಿನೆಮ್ಯಾಟಿಕ್ ಇದು ಬರುತ್ತೆ ಅಂತೇಳಿ ನೋಡ್ಲಿಕ್ಕೆ ಹೋಗ್ಬೇಡಿ. ಅದು ಜಸ್ಟ್ ಅನ್ ಆ್ಯಡ್. ಓಕೆ, ಆ ರೀತಿಯಾಗಿ ಮಾಡುತ್ತಿದ್ದು ಅದು. ಯಾಕಂತಂದರೆ ದೇ ಆರ್ ಪ್ರೊಫೆಷ್ನಲ್ಸ್, ಅವ್ರು ಆ ಬಿಸ್ನೆಸ್ಸಲ್ಲಿ ಮೊದಲಿಂದನೂ ಇದ್ದದ್ದು. ಓಕೆ, ಅದು ಮತ್ತೇನಂತಂದರೆ 10 to 12 ಇಯರ್ಸಲ್ಲೇ ಅದು ಪ್ರೊಫೆಷ್ನಲ್ ಕ್ಯಾಮ್ರಾ, ಪ್ರೊಫೆಷ್ನಲ್ ಫೋಟೋಗ್ರಫಿ, ವಿಡಿಯೋಗ್ರಫಿಯನ್ನು ಮಾಡಿರುವಂಥವ್ರು. ಸೊ ಅದಕ್ಕೋಸ್ಕರ ಅವ್ರು ಆ ರೀತಿಯಾಗಿ ಆ ವಿಡಿಯೋನ ಕ್ಲಿಯರಿಟಿ ಆ ರೀತಿ ಮಾಡಿರ್ತಾರೆ. ಕಲರ್ ಗ್ರೇಡಿಂಗಲ್ಲಿ ತುಂಬ ಇರುತ್ತೆ, ಅದಕ್ಕೋಸ್ಕರ ಆ ರೀತಿಯಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ತಗೊಂಡು ನೀವು ಏಕದಮ್ ಆ ರೀತಿ ಆಗೋದಿಲ್ಲ. ಓಕೆ, ಮತ್ತು ಅಲ್ಲಿ ಕೆಲವೊಂದು ವಿಡಿಯೋನ ನೋಡಿದರೆ ಏನು ಸ್ಕೈ ಡೈವಿಂಗ್ ಇಂದ ಹಿಡಿದು ಕೆಲವೊಂದು ತುಂಬ ಡೇಂಜರಸ್ ಮೂವ್, ಅದನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಸೊ ಸ್ಟೇ ಸೇಫ್. ಆ್ಯಕ್ಷನ್ ಕ್ಯಾಮ್ರಾ ತಗೊಂಡು ಕೂಡಲೇ ನಿಮಗೆ ನಿಮ್ಮ ಆ್ಯಕ್ಷನ್ ಹೆಚ್ಚಾಗಿಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಆ್ಯಕ್ಷನ್ ಮಾಡಿ ಅಂತ ಹೇಳೋದು ನನ್ನ ಒಪಿನಿಯನು. ಸೊ ಇದು ಆ್ಯಕ್ಷನ್ ಕ್ಯಾಮ್ರಾ ಬಗ್ಗೆ ಇರುವಂಥ ಮಾಹಿತಿ ಆಗಿತ್ತು. ಅದು ನನಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಹಿತಿ ನಿಮ್ಗೆ ಹೇಳಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಹೋಗಿ ಸರ್ಚ್ ಹಾಕೊಳ್ಳಿ. ಆ್ಯಂಡ್ ಅದರ ಬ್ಯಾಟ್ರಿನೂ ಕೂಡ ತೊಗೊಳ್ಳಿ ಆಕ್ಸೆಸರೀಸ್ ಆಗಿ. ಒಂದು 2-3 ಬ್ಯಾಟ್ರಿನೂ ಇಟ್ಕೊಳ್ಳಿ. ಯಾಕಂತಂದರೆ ಆ್ಯಕ್ಷನ್ ಕ್ಯಾಮ್ರಾದ ಬ್ಯಾಟ್ರಿ ಜಾಸ್ತಿ ಟೈಮ್ ಬರೋದಿಲ್ಲ ಅಂತೇಳಿ. ಒಂದು 2 hours ಬಂದರೆ ಹೆಚ್ಚು, ನಂತರದ್ದು ಗೋವಿಂದ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತಳ್ಳಿಟ್ಕೊಂಡು ಬೈಯನ್ನು ಮಾಡಿ ಹೇಳೋಂತು ನನ್ನ ಒಪಿನಿಯನು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ಇಟ್ಸ್ ಆಲ್ ಲೆಫ್ಟ್ ಟು ಯು. ದಟ್ಸ್ ಟುಡೇಸ್ ಆ್ಯಕ್ಷನ್ ಫಾರ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಗುಡ್ ಬಾಯ್.